ಪ್ಯಾವರ್ಸಿ ನಿನ್ ಯೋಗ್ತಾಗ ಇಷ್ಟು ಬೆಂಕಿ ಬಿತ್ತು. ನನ್ನವಳು ಅಂತ ಎಲ್ಲಾನು ಕರ್ಕೊಂಡು ಹೋಗು, ನನ್ನ ಮನೆ ಕಳ್ಸ್ಬಿಡು. ಸುಸು ಸ್ಟಾರ್ಟಿಂಗ್ ಅಲ್ಲಿ ನೀನು ಅಲ್ಲ ಆದ್ಬಿಟ್ಟಲ್ಲ ಫಸ್ಟ್ ನೀನ್ ಕೈ ಕೊಟ್ಟಾಗ ಅಲ್ಲ ಏಯ್ ಮಾನ ಮರ್ಯಾದೆ ಇದೆಯಾ ನಿನಗೆ? ಇಲ್ಲ ಇದ್ದಿದ್ರೆ ನಾನು ಯಾಕೆ ನಿನ್ ಮದುವೆ ಆಯ್ತಾ ಇದ್ದೆ. ನೆಕ್ಸ್ಟ್ ಧನು. ಇವಾಗ ನಿನ್ನ ಹೆಂಡತಿ ಯಾರು ಅಂತ ಹುಡುಕೋ. ಈಗ ನಾವು ತಪ್ಪಿದ್ರೆ ಅವರನ್ನೇ ಕರ್ಕೊಂಡು ಹೋಗುದಾ? ನಿನ್ನ ಸಮಯ ಈಗ ಶುರು. ಕೈ ಮುಟ್ಬೇಕಲ್ಲ, ಇದು ಬೇಕು ಅಂದ್ರೆ ಆಪ್ಷನ್ ಬೇಕು ನಂಗೆ. ನಂಗೆ ಟೆನ್ಷನ್ಗೆ ಸತ್ತೇ ಹೋಗ್ತಿದ್ದೀನಿ ನಾನು ಇಲ್ಲಿ. ನಾನು ಕಣ್ಣು ಮುಚ್ಚಿ ಫೀಲೇ ಮಾಡಲಿಲ್ಲ ಇಷ್ಟು ಟೈಮು. ಇದೊಂದು ಆಪ್ಷನ್ ಇಟ್ಕೋತೀನಿ ಮೇಡಮ್. ಇದಲ್ಲ ಸತ್ತೆ. ಇದು ಯಾರ್ದು ಇಷ್ಟು ಕೋಲ್ಡು? ಇಂಥ ಕೈ ಮುಟ್ಲಿಲ್ಲ ನಾನು. ಇದುವರೆಗೂ ಇಂಥ ಕೈಯೇ ಮುಟ್ಟಿಲ್ಲ ಅವನು. ನೋಡು ಅಲ್ಲ ಅಲ್ಲ ಎಲ್ಲರೂ ಇಷ್ಟು ಮುಟ್ಟುದು ನನ್ನ ಫಸ್ಟ್ ಟೈಮ್ ನನಗೆ. ಬ್ಲೈಂಡ್ ವರ್ಲ್ಡ್ ಪಿಕ್ಚರ್ ನಿಮ್ ಯಜಮಾನ್ರಿ ಈ ತರ ಚೇಂಜ್ ಆಗವ್ರೆ ಅಂತ ಗೊತ್ತಿರ್ಲಿಲ್ಲ. ಆಕ್ಚುಲಿ ಒಂದೇ ತರ ಇತ್ತು ನಮ್ಮಿಬ್ರು ಕೈ. ಈಗ ಬಾಳು ಹಾಗೂ ಸುಹಾಸ್ ಇದ್ದಾರೆ, ಅವರಿಬ್ಬರಿಗೂ ಒಟ್ಟಿಗೆ ಆಡಿಸ್ತೀವಿ. ಓಕೆ ಫಸ್ಟ್ ನೋಡಿ. ಇದೆಲ್ಲ ಅನ್ಸುತ್ತೆ ಸರ್. ಅದಲ್ಲ ಅಲ್ಲ ಚಾನ್ಸ್ ಬಾಮ್ಮ ಈ ಕಡೆ. ಇದು ಅಲ್ವೇ ಅಲ್ಲ ಬಿಡಿ. ಇದಲ್ವೇ ಅಲ್ವಾ? ಇದು ಅಲ್ಲ ಸರ್. ಸರ್ ಇದಲ್ಲ 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 ಸರ್. ಇದಲ್ಲ ಇದಲ್ವಾ? ಸರ್ ಇದಲ್ಲ ಅದು ಅಲ್ವಾ? ಸರ್ ಇದೆ ಸರ್. ಇದೆ. ಆಗ್ಲೇ ಗೊತ್ತಾಗೋಯ್ತವ್ರಿಗೆ. ಈಗ ಕಟ್ಟ ಕಡೆ ಆಟ ಬಾಳು ಅವರು. ಯಾವ ಹಾಡು ನೆನಪಾಗ್ತಿದೆ ಈಗ? ಇದು ಯಾರು ಬರೆದ ಕಥೆಯು. ಒಂದ್ ಕೆಲಸ ಮಾಡ್ರಿ, ನನಗೆ ಆಪ್ಷನ್ ಏನ್ ಬೇಡ, ಇದೇ ಇದ್ ಬಿಡ್ಲಿ. ಮನೆಗೆ ಹೋದ್ಮೇಲೆ ಇದೇ ನಿಮ್ಗೆ ಹಬ್ಬ. ಹೆಂಗಿದ್ರು ಹೊಡೆಸ್ಕೊಳ್ಳೋದೈತಲ್ಲಣ್ಣ. ಸುಮ್ಮನೆ ಎಲ್ಲ ಮುಟ್ಟಿ ನಾಳೆ ಮತ್ತೆ ಅದಕ್ಕೂ ಒಂದು ಹೊಡಿತಾರ, ಅವ್ರನ್ನೆಲ್ಲ ಯಾಕೆ ಮುಟ್ಟಿದೆ ಅಂತೇಳಿ. ಅದಕ್ಕೆ ಒಂದೇ ಇರ್ಲಿ. ನಿನ್ ನಾಳೆ ಬರ ನೀನೇ ನೋಡ್ಕೋಬಾಳು. ಶ್ವೇತನ್ನೇ ನೀನು ಆಚಲ. ಇದೆಲ್ಲ ಬರೀ ವಾರ್ಮ್ ಅಪ್ ಆಯ್ತಷ್ಟೇ. ಈಗ ಅವ್ರವ್ರ ನಂಬಿಕೆಗಳನ್ನ ಹೆಂಗೆ ಕಾಪಾಡ್ಕೋತಾರೆ ಅಂತ ನೋಡೋಣ ಶ್ವೇತ. ಅಲ್ಲ ಆಟ ಶುರು ಮಾಡೋಣ ಈಗ. ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಸುಯೋಧನನಂತ ಗಂಡ, ಭಾನುಮತಿ ಅಂತ ಹೆಂಡತಿ. ಅವರು ಡಯಟ್ಗೆ ಅಂತಾನೆ ತಿಂತಾರೆ, ಇವರು ಟೈಮ್ ಪಾಸ್ಗೆ ಅಂತ ಅವ್ರ ತಲೆ ತಿಂತಾರೆ. ಸೈಕಾದೆ ಅಂತ ಹಾಟ್ ಆಗಿ ಸ್ಟೆಪ್ ಹಾಕೋದಕ್ಕೂ ಸೈ, ಮುಖದ್ ತುಂಬಾ ಮುತ್ತಿನ ಮಳೆ ಸುರ್ಸೋಕ್ಕೂ ಜೈ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಜಿಮ್ ಜೋಡಿ ಅರುಣ್ ಹಾಗೂ ಅವರ ಶ್ರೀಮತಿ ರಜನಿ. ಓಕೆ ರಜನಿ ಅವರೇ, ಅರುಣ್ ಅವರೇ, ವೆಲ್ಕಮ್ ಟು ಟ್ರಸ್ಟ್ ಯುವರ್ ಪಾರ್ಟ್ನರ್ ರೌಂಡ್. ಇವತ್ತಿನ ರೌಂಡ್ನಲ್ಲಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಡೆಯುವಂಥ ರೌಂಡ್ ಇದು. ಅರುಣ್ ಅವರೇ, ನೀವು ಹೇಳಿ, ನೀವು ರಜನಿ ಅವ್ರನ್ನ ಎಷ್ಟು ನಂಬ್ತೀರಾ? ಕಣ್ಣು ಮುಚ್ಕೊಂಡು ಅವಳನ್ನ ಅವ್ಳು ಬೀಳ್ತಾ ಇದ್ದಾಳೆ ಅಂದ್ರೆ ಹಿಡ್ಕೊಳ್ಳೋ ಅಷ್ಟು. ಅಂದ್ರೆ ಅವರೇ ಕೈ ಕರೆಕ್ಟಾಗಿ ಬಂದು ಬೀಳ್ತಾರೆ ಅಂತನಾ? ಆ ಥರ ಟ್ರಸ್ಟು. ಅದು ಅವ್ರ ಟ್ಯಾಲೆಂಟ್ ಆಯ್ತು. ಕೈ ಹಿಡ್ಕೊಂಡಿದ್ರೆ ಎಲ್ಲಿದ್ರು ಬಂದು ನಿಮ್ ಕೈಗೆ ಬೀಳೋದು. ಕಣ್ಣು ಮುಚ್ಕೊಂಡು ಅವತ್ತ ಡ್ಯಾನ್ಸ್ ಅಲ್ಲಿ ಹಿಂಗ್ ಕಣ್ಣು ಮುಚ್ಕೊಂಡು ಹಿಂಗ್ ಅಂತ ಇರ್ತೀನಿ, ಅವ್ಳು ಬಂದ್ಬಿಟ್ಟಿದ್ಲ. ಅಂದ್ರೆ ಅವ್ರು ಹೇಳಿದ ತಾತ್ಪರ್ಯ ಏನ್ ಗೊತ್ತಾ? ನನ್ನ ಹೆಂಡತಿ ರಜನಿ ಯಾವತ್ತೂ ಲೈಫಲ್ಲಿ ಬೀಳಲೇಬಾರ್ದು, ಆ ತರ ನಾನು ಅವ್ರನ್ನ ಜೋಪಾನವಾಗಿ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀನೇನೇನೋ ಹೇಳಿದ್ನ ಹೆಂಗೆ ಶ್ವೇತು ಪ್ಯಾಚ್ ಮಾಡ್ತಾರೆ. ರಜನಿ ಅವರೇ, ನೀವು ಹೇಳಿ, ನಿಮ್ಮ ಹಸ್ಬೆಂಡ್ನ ನೀವು ಎಷ್ಟು ನಂಬ್ತೀರಾ? ಅದು ಕೇಳೋದೇ ಬೇಡ, ಬಿಕಾಸ್ ಅವನು ಎವ್ರಿ ಟೈಮ್ ನನ್ನನ್ನು ಕರೆಕ್ಟಾಗೇ ಪಿಕ್ ಮಾಡ್ತಾನೆ. ಸೊ ಅದರಲ್ಲಿ ಫಿಸಿಕಲಿ ನನಗೆ ನಂಬಿಕೆ ಇದೆ, ಮ್ಯೂಚುವಲಿನೂ ಆ ಥರ ಏನೂ ನನ್ನನ್ನು ಬಿಟ್ಕೊಡಲ್ಲ ಅವನು. ನಂಬಿಕೆ ಇದೆ. ವೆರಿ ನೈಸ್.
ಓಕೆ, ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ಗೇಮ್ ಸೆಟಪ್ ಮಾಡಿಸ್ತೀವಿ. ಗೇಮ್ ಏನಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಓಕೆನಾ? ರಜನಿ ಅವರು ಮೇಲ್ಗಡೆ ನೇತಾಡ್ತಾ ಇರ್ತಾರೆ, ಅರುಣ್ ಅವರು ಕೆಳಗಡೆ ಇರ್ತಾರೆ. ಓಕೆ, ಅರುಣ್ ಅವ್ರಿಗೆ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಅರುಣ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟರೆ ರಜನಿ ಅವರು ಮೇಲಿಂದ ಹಂತ ಹಂತವಾಗಿ ಕೆಳಗಡೆ ಬರ್ತಾ ಹೋಗ್ತಾರೆ, ಅರುಣ್ ಅವ್ರ ಹತ್ರ ಬರ್ತಾ ಹೋಗ್ತಾರೆ. ಅವರ ಉತ್ತರ ತಪ್ಪಾಗಿದ್ರೆ ಅದ್ರ ಪರಿಣಾಮ ಅವಾಗ್ಲೇ ನಾವು ತೋರಿಸ್ಬೇಕಾಗತ್ತೆ. ಓಕೆ ರಜನಿ, ಅರುಣ್ ಉತ್ತರ ಕೊಡ್ತಾನೆ ಅನ್ನೋ ನಂಬಿಕೆ ಇದೆಯಾ? ನನಗೆ ಅದು ಸ್ವಲ್ಪ ಡೌಟ್ ಇದೆ. ಇರಿ ಇರಿ ಇರಿ, ಸೆಟಪ್ ಆಗ್ಲಿ, ಆಮೇಲೆ ನೋಡೋಣ. ಓಕೆ, ಸೆಟಪ್ ಪ್ಲೀಸ್. ಓಕೆ, ಆಟ ಏನಂತಂದ್ರೆ ರಜನಿ ಅವರೇ, ನೀವು ಮೇಲೆ ನೇತಾಡ್ತಾ ಇರ್ತೀರಾ. ಓಕೆ, ಕೆಳಗಡೆ ಅರುಣ್ ಅವರು ಈ ಪೋಡಿಯಂ ಹತ್ರ ನಿಂತ್ಕೊಂಡಿರ್ತಾರೆ. ಅರುಣ್ ಅವ್ರಿಗೆ ಸಿಂಪಲ್ ಆಗಿರುವಂತ ಒಂದಷ್ಟು ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಓಕೆ, ಅರುಣ್ ಅವರು 20 ಸೆಕೆಂಡ್ಗಳಲ್ಲಿ ಉತ್ತರವನ್ನ ಕೊಡ್ಬೇಕಾಗತ್ತೆ. ಅವರು 20 ಸೆಕೆಂಡ್ ಅಲ್ಲಿ ಕರೆಕ್ಟ್ ಆಗಿರೋ ಉತ್ತರವನ್ನ ಕೊಟ್ಟರೆ ಓಕೆ, ನೀವು ನಿಧಾನಕ್ಕೆ ಹಂತವಾಗಿ ಕೆಳಗಡೆ ಬರ್ತಾ ಇರ್ತೀರಾ, ಅಂದ್ರೆ ಅರುಣ್ ಅವ್ರ ಹತ್ರ ಬರ್ತಾ ಇರ್ತೀರಾ. ಅಕಸ್ಮಾತ್ ನೀವು ಕೊಡ್ಲಿಲ್ಲ ಅಂತಂದರೆ ಅದ್ರ ಪರಿಣಾಮವನ್ನ ನೀವೇ ನೋಡ್ತೀರಾ, ನೀವೇ ಅನುಭವಿಸ್ತೀರಾ. ಓಕೆ, ನಾನು ಮಾತಾಡಿದ್ರೆ 20 ನಿಮಿಷ ಬಿಟ್ಟು ಆನ್ಸರ್ ಮಾಡ್ತಾನೆ. ಅದೇ ಅದೇ ಅಂದ್ರೆ ನಿಮ್ಗೆ ನಂಬಿಕೆ ಇಲ್ಲ ರಜನಿ. ಅಲ್ಲ, ಈಗ ಪ್ರೇಮ್ ಏನಂದ್ರು ಗೊತ್ತಾ, ಅವಳಿಗೆ ಒಂದೇ ಒಂದು ಪೈಸಾನು ನಂಬಿಕೆ ಇಲ್ಲ. ಇದೊಂದು ವಿಶೇಷ ಸೂಚನೆ. ಏನು? ಮನೇಲಿ ಕೂತ್ಕೊಂಡಿರುವಂತ ಕಾರ್ಯಕ್ರಮ ನೋಡ್ತಾ ಇದ್ದ 7.5 ಕೋಟಿ ಕನ್ನಡಿಗರ ಗಮನಕ್ಕೆ ಈ ಆಟ ಆಡಿಸ್ತಾ ಇರೋ ಉದ್ದೇಶ ಏನಂದ್ರೆ, ನಾವ್ ಯಾವಾಗ್ಲೂ ಹೆಣ್ಮಕ್ಳನ್ನ ವೇದಿಕೆಯಲ್ಲಿ ಟಾಪ್ ಅಲ್ಲಿ ಇಟ್ಟಿರ್ತೀವಿ, ಅದಕ್ಕೋಸ್ಕರ ಈ ಆಟ ಆಡಿಸ್ತಾ ಇರೋದು. ಸೊ ನಮ್ಮೆಲ್ಲಾ ಹೆಣ್ಮಕ್ಳಿಗೆ ಜೋರಾದ ಚಪ್ಪಾಳೆ. ಹೆಣ್ಮಕ್ಳನ್ನ ಟಾಪ್ ಅಲ್ಲಿ ಇಟ್ಟಿರ್ತೀರಾ, ಆದ್ರೆ ಟಾಪ್ ಅಲ್ಲಿರೋರ್ನ ಗಂಡನ ಹತ್ರ ಕರೆಸ್ಕೊಳ್ಳೋದಿದೆಯಲ್ಲ, ಅದು ಪ್ರಶ್ನೆ ಇವಾಗ. ಅವ್ರವ್ರ ಗಂಡ ಹೆಂಡ್ತೀರಿ ಏನಾರು ಮಾಡ್ಕೊಳ್ಳಿ, ಸುಂದರ ಚೇತು ಟಾಪ್ ಅಲ್ಲಿರ್ಲಿ, ಕೆಳಗಾರು ಬರ್ಸ್ಕೊಳ್ಳಿ, ನಮ್ಗೆ ಯಾಕದು? ಅವ್ರು ಏನೋ ಆಡ್ಕೋತಾರೆ ಬಿಡು ಚೇತು, ಅಲ್ವಾ ಅರುಣ? ಕರೆಕ್ಟ್. ಆಟ ಶುರು ಮಾಡೋಣ. ರಜನಿ ಹಾಗೂ ಅರುಣ್, ಆಟ ಶುರು ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕೌಂಟ್ ಡೌನ್. ರಜನಿ ಅವರೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಜನಿ ಅವ್ರನ್ನ ಒಂದ್ ಸ್ವಲ್ಪ ಹಾರಾಡಿಸಿ ಮೇಲೆ. ಓಕೆ, ಅರುಣ್ ಅವರೇ, ಮೊದಲನೇ ಪ್ರಶ್ನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡಿರುವಂತ 10 ಸಿನಿಮಾಗಳ ಹೆಸರು. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕುರುಕ್ಷೇತ್ರ, ಅರ್ಜುನ್, ಆಮೇಲೆ ನೋಡ್ತಾ ಇದೆ, ಬೇಗ ಹೇಳು, ನಿನ್ ಫೇವ್ರೇಟ್ ಹೀರೋ. 8, 9, ಆಮೇಲೆ ಅನಾಥರು.